ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಅಬ್ಬಬ್ಬ ಏನಾಗ್ತದೆ, ಫೈನಲಿ ಮಾನ್ಯತಾ ವೈಶಾಖ ಪ್ಲ್ಯಾನ್ ವರ್ಕೌಟ್ ಆಗ್ತಾ ಇದೆಯಾ? ಹಾಗಿದ್ರೆ ಚಾರಿ ಮದುವೆ ನಿಂತೇ ಹೋಗ್ಬಿಡತ್ತಾ? ಏನಾಗ್ತದೆ, ಕಿಟ್ಟಿ ಏನಾದ? ನಿಜವಾಗ್ಲೂ ಕೂಡ ಕಿಡ್ನಾಪ್ ಆಗಿದೆ. ಈ ಕಡೆ ಕಪಿಮುಷ್ಟಿಯಲ್ಲಿ ಸೆಕೆ ಹಾಕಿಕೊಂಡಿದ್ದಾನ. ಏನಾಗ್ತದೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಏನಾಯಿತು ಅನ್ನೋದನ್ನು ನೋಡಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಚಾರಿ ಇಬ್ರು ಕೂಡ ಮದುವೆ ಸಂಭ್ರಮದಲ್ಲಿದ್ದಾರೆ. ನಮ್ಮಿಬ್ರು ಮದುವೆ ಆಗತ್ತೆ ಅಂತ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಅವರಿಬ್ರು ಕೂಡ ಎಲ್ಲರ ಮುಂದೆ ಮದುವೆ ಆಗಿರಲಿಲ್ಲ, ಆದರೆ ಇಂದು ಅವರ ಮದುವೆ ಸಂಭ್ರಮ. ಹಾಗಾಗಿ ಅವರಿಬ್ರಿಗೂ ಕೂಡ ಫುಲ್ ಖುಷಿ. ಜೊತೆಗೆ ಚಾರುಗೆ ನನ್ನ ಗಂಡನ ಮನೆಗೆ ಹೋಗ್ತೀನಿ ಅನ್ನೋ ಕಾತರಿಕೆ, ಆದರೆ ಜೊತೆಗೆ ಒಂದು ಭಯ ಕೂಡ. ಯಾಕಂದರೆ ನಾವು ಅಂದ್ಕೊಂಡಿಲ್ದಿರಾಗ ಅಲ್ಲ ಆಗ್ತಾ ಇದೆ. ಕಿಟ್ಟಿ ಕಿಡ್ನಾಪ್ ಆಗಿದ್ದು, ಸಾಯಿಸೋ ಪ್ರಯತ್ನ ಮಾಡಿದ್ದು, ಜೊತೆಗೆ ಅಚಾನಕ್ಕಾಗಿ ಆ ಒಂದು ಅಗ್ರಹಾರದವರೆಲ್ಲ ಬಂದು ನಮ್ಮ ಮದುವೆ ಅಕ್ರಮ ಅಂತ ಹೇಳುದು. ಇದು ಎಲ್ಲವನ್ನ ನೋಡ್ತಿದ್ರೆ ಯಾರ್ದು ಪಿತೂರಿ ಇರಬಹುದು ಅನ್ನೋ ಅನುಮಾನ ಚಾರುಗೆ ಮೂಡುತ್ತೆ. ಹಾಗಾಗಿ ನನ್ನ ಮದುವೆ ಆಗತ್ತಾ ಅನ್ನೋ ಅನುಮಾನ, ಭಯ ಅವಳಲ್ಲಿ ಕಾಡ್ತಿರುತ್ತೆ. ಹಾಗಾಗಿ ಅದನ್ನು ತನ್ನ ಗಂಡ ಚಾರಿ ಬಳಿ ತೋಡ್ಕೊಂಡಾಗ ಚಾರಿ ಹೇಳೋದು ಒಂದೇ ಮಾತು, ನಾನು ನಿಮಗೆ ಏನೇ ಆಗಲಿ ಎಂತೆ ಆಗಲಿ ತಾಳಿ ಕಟ್ತೀನಿ ಅಂತ. ಹಾಗಿದ ಮೇಲೆ ಚಾರುಗೆ ಕೊಟ್ಟ ಮಾತನ್ನು ತಪ್ತಾನ? ಖಂಡಿತ ಇಲ್ಲ. ಚಾರಿ ಕೊಟ್ಟ ಮಾತನ್ನ ತಪ್ಪಿದ ಮಾತೇ ಇಲ್ಲ. ಅಂದಮೇಲೆ ಮಾನ್ಯತಾ ಮತ್ತು ವೈಶಾಖ ಪ್ಲಾನ್ ಹೇಗೆ ವರ್ಕ್ ಆಗುತ್ತೆ? ಖಂಡಿತ ತಾತ್ಕಾಲಿಕ ಅಂತಾರಲ್ವ, ಯಾವಾಗಲೂ ಕೂಡ ಸುಳ್ಳಿಗೆ ಗೆಲುವು ಅಂತಕ್ಕಂಥದ್ದು. ಹಾಗೆ ಇಲ್ಲಿ ತತ್ಕಾಲದಲ್ಲಿ ಮಾನ್ಯತಾಗೆ ಜಯ ಸಿಕ್ಕಿರಬಹುದು, ಆದರೆ ಅಂತಿಮವಾಗಿ ಜಯ ಅನ್ನೋದು ಧರ್ಮಕ್ಕೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯ. ಹಾಗೆಯೇ ಇಲ್ಲೂ ಕೂಡ ಆಗತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇಲ್ಲಿ ಮದುವೆ ಸಂಭ್ರಮದಲ್ಲಿದ್ದರೆ ಇಲ್ಲಿ ಕಿಟ್ಟಿ ಆಗಮನವಾಗ್ತದೆ. ಸುಂಚುರ ಗಾಡಿ ಎಬ್ಸೋಕೆ ಕಿಟ್ಟಿ ರೆಡಿ ಆಗಿದ್ದಾನೆ. ಈ ಒಂದು ಭಯ ಮಾನ್ಯತಾ ವೈಶಾಖ ಮಂಚೂರಿಯಲ್ಲಿ ಕೂಡ ಇದೆ. ಯಾಕಂದರೆ ಅವರು ಮೂವರು ಕೂಡ ಅನ್ಕೊಂಡಿದ್ರು ಕಿಟ್ಟಿ ಸತ್ತೋಗಿದ್ದಾನೆ. ಕಿಟ್ಟಿ ಹೆಸರಲ್ಲಿ ಚಾರಿನ ಕಿಡ್ನಾಪ್ ಮಾಡಿಸಿ, ಚಾರಿನ ಅರೆಸ್ಟ್ ಮಾಡಿಸಿ, ಚಾರಿನ ಎನ್ಕೌಂಟರ್ ಹೆಸರಲ್ಲಿ ಹಾಗೆ ಸಾಯಿಸ್ಬಿಡೋಣ ಅಂತ. ಆದರೆ ಅವರ ಪ್ಲ್ಯಾನ್ ಎಲ್ಲ ಉಲ್ಟಾ ಹೊಡಿತು ಅನ್ನೋ ಸತ್ಯ ಕೂಡ ಗೊತ್ತಾಗಿದೆ. ಯಾಕಂದರೆ ಕಿಟ್ಟಿ ಬದುಕಿದಾನೆ ಅನ್ನೋ ಒಂದು ದೊಡ್ಡ ಮಹಾನ್ ಸತ್ಯ ಅವರ ಮುಂದೆ ಸ್ಫೋಟಗೊಂಡಿದೆ. ಈ ಒಂದು ಸತ್ಯಕ್ಕೆ ಖಂಡಿತವಾಗ್ಲೂ ಅವರು ಮಂಕಾಗಿದ್ದು ನಿಜ, ಹೆದರಿದ್ದು ನಿಜ. ಹಾಗಿದ್ರೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದಾಗೆ ಮಾನ್ಯತಾ ಮತ್ತು ದೇವ್ ಇಬ್ಬರು ಕೂಡ ತಮ್ಮ ಹುಡುಗರನ್ನ ಇಟ್ಕೊಂಡು ಆಲ್ರೆಡಿ ಆಟ ಆಡೋಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಜೊತೆಗೆ ಕಿಟ್ಟಿಗೂ ಕೂಡ ಸತ್ಯ ಗೊತ್ತಾಗಿದೆ. ತನ್ನ ಫ್ರೆಂಡ್ ಯಾವಾಗ ಸತ್ತೋದ ಅನ್ನೋ ವಿಷಯ ಗೊತ್ತಾಯ್ತೋ ಕಿಟ್ಟಿ ಮತ್ತಿಷ್ಟು ಎದುರು ಬೀಳೋಕೆ ಸಿದ್ಧವಾಗ್ತಾನೆ. ಜೊತೆಗೆ ಇಲ್ಲಿ ಮಾನ್ಯತಾ ವೈಶಾಖ ಇಬ್ಬರೂ ಕೂಡ ಜೊತೆಯಾಗಿ ಆಟ ಆಡ್ತಿದ್ದಾರೆ ಅನ್ನೋ ಸತ್ಯ ಕೂಡ ಕಿಟ್ಟಿಗೆ ಗೊತ್ತಾಗಿದೆ. ತಾನು ತಪ್ಪಿತಸ್ಥರು ಅಂತ ಅಂದ್ಕೊಂಡವರು ಬದಲಾಗಿದ್ದಾರೆ ಅಂತ ಅಂದ್ಕೊಂಡವರು ಯಾರೂ ಕೂಡ ಇನ್ನೂ ಬದಲಾಗಿಲ್ಲ, ಎಲ್ಲರೂ ಕೂಡ ನಾಟಕ ಮಾಡ್ತಿದ್ದಾರೆ ಅನ್ನೋ ಸತ್ಯ ಕಿಟ್ಟಿಗೆ ಗೊತ್ತಾಗಿದ್ದೆ ತಡ ಸಿಟಿ ಲಬ್ಬರದಂತೆ ಸಿಡಿಯೋಕೆ ಸಿದ್ಧವಾಗಿದ್ದಾನೆ. ಜೊತೆಗೆ ಮನೆಯವ್ರ ಮುಂದೆ ಸತ್ಯ ಹೇಳ್ಬಿಡ್ಬೇಕು. ನಮ್ಮವರು ತಮ್ಮವರು ಅಂತ ಅಂದ್ಕೊಂಡು ನಾನು ಸುಮ್ಮನೆ ಇದ್ರೆ ಮುಂದೆ ನಮ್ಮವರನ್ನೇ ಕಳ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡತ್ತೆ ಅಂತ ಹೇಳಿ ಕಿಟ್ಟಿ ಸತ್ಯ ಹೇಳ್ಬಿಡ್ಬೇಕು ಅಂತಾನೆ ಚೌಟ್ರಿಗೆ ಜಬರ್ದಸ್ತಾಗಿ ಕಿಟ್ಟಿಯಾಗೆ ಎಂಟ್ರಿ ಕೊಟ್ಟಿದ್ದಾನೆ ಎಲ್ಲರ ಪ್ರೀತಿಯ ರಾಮಾಚಾರ್ಯ ತಮ್ಮ ಕೃಷ್ಣ. ಹಾಗಿದ್ರೆ ಇಲ್ಲಿ ರಾಮಾಚಾರ್ಯ ತಮ್ಮ ಕೃಷ್ಣ ಕಿಟ್ಟಿಯಾಗಿ ಎಂಟ್ರಿ ಕೊಟ್ಟಿದ್ದೆ. ಮಾನ್ಯತಾ ವೈಶಾಖ ಮಂಜರಿ ಎಲ್ಲರಿಗೂ ಕೂಡ ನಡುಕ ಹುಟ್ಟಿದ್ದೇನೋ ನಿಜ, ಆದರೆ ಕ್ಷಣದಲ್ಲೇ ಎಲ್ಲ ಕೂಡ ಉಲ್ಟಾ ಹೊಡೆದೋಯ್ತು. ಮಾನ್ಯತಾ ಕಡೆ ರೌಡಿಗಳು ಬಂದದ್ದೇ ಇಲ್ಲಿ ಕಿಟ್ಟಿನ ಕಿಡ್ನಾಪ್ ಮಾಡಿಬಿಟ್ರು. ಮಾಡಬೇಕಾದ್ರೆ ಚಾರಿ ಕಣ್ಣಿಗೆ ಬಿತ್ತು, ಅವನಿಗೆ ಅನುಮಾನ ಕೂಡ ಬಂತು. ಬಟ್ ಯಾವುದೋ ಜನಗಳು ಏನಾಯಿತು ಏನು ಅಂದಾಗ ನಮ್ಮ ಕಡೆಯವ್ರಿಗೆ ಯಾರು ಸುಸ್ತಾಗಿ ಬಿದ್ದಿದ್ದಾರೆ, ಹಾಗಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದೀವಿ ಅನ್ನೋದನ್ನು ನೋಡಿದ್ದೆ ತಡ ಚಾರಿ ಕೂಡ ಆ ಕಡೆಯಿಂದ ತನ್ನ ಕಣ್ಣನ್ನು ಸರಿಸ್ಬಿಟ್ಟ. ಹಾಗಾಗಿ ತನ್ನ ತಮ್ಮ ಕಿಡ್ನಾಪ್ ಆಗಿದ್ದಾನೆ ಅಂತಕ್ಕಂಥ ವಿಷಯ ಚಾರಿ ಒಂದು ಕಣ್ಣಂಚಿಗೂ ಕೂಡ ಸಿಕ್ಕಾಕೊಳ್ಳೇ ಇಲ್ಲ ಅಂತ ಹೇಳ್ಬೋದು. ಜೊತೆಗೆ ತನ್ನ ತಮ್ಮನ ಬರುವಿಕೆಗಾಗಿ ಇಲ್ಲಿ ಚಾರಿ ಕಾಯ್ತಾ ಇದ್ರೆ ಅಲ್ಲಿ ಅಪ್ಪ ಕೃಷ್ಣ ಬರಲೇಬೇಕು, ಇಲ್ಲ ಅಂದರೆ ಖಂಡಿತ ಅನಾಹುತ ಘಟಿಸ್ಬಿಡುತ್ತೆ ಅಂತ ಗಾಬರಿ ಬಿದ್ದಿದ್ದಾರೆ. ಇದು ಎಲ್ಲವೂ ಕೂಡ ಮನೆಯವರಲ್ಲೂ ಕೂಡ ಆತಂಕ ತರಿಸುತ್ತೆ. ಇಲ್ಲಿ ಚಾರಿ, ಕೋದಂಡ ಹಾಗೆ ಮುರಾರಿ ಎಲ್ರಿಗೂ ಕೂಡ ಎಂದೂ ಅಪ್ಪ ಈ ರೀತಿ ನಡ್ಕ ಉಂಟಾದವರಲ್ಲ, ಆದರೆ ಯಾಕಿಷ್ಟು ಭಯಭೀತರಾಗ್ತಿದ್ದಾರೆ ಅಂತ. ಇಲ್ಲಿ ನಾರಾಯಣಾಚಾರ್ಯಗಳು ಖಂಡಿತ ಇಲ್ಲಿ ಕೃಷ್ಣ ಬರದೇ ಇದ್ರೆ ಅನಾಹುತ
ಘಟಿಸ್ಬಿಡತ್ತೆ. ಹೀಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಅಲ್ಲಿ ಕೌರವರ ಪರ ಸಾಕಷ್ಟು ದೊಡ್ಡ ದೊಡ್ಡ ಗುರುಗಳಿದ್ರೂ ಕೂಡ ಇಲ್ಲಿ ಪಾಂಡವರ ಜೊತೆ ಇದ್ದಿದ್ದು ಒಬ್ಬ ಕೃಷ್ಣ ಮಾತ್ರ. ಆದ್ರೆ ಕೃಷ್ಣನೇ ಅರ್ಜುನನ ಸಾರಥಿ ಆಗಿದ್ದ. ಆದ್ರೂ ಕೂಡ ಇಲ್ಲಿ ಪಾಂಡವರಿಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಜಯ ಸಿಕ್ತು. ಅದಕ್ಕೆ ಕಾರಣ ಧರ್ಮ ಅಂತಕ್ಕಂಥದ್ದು ಕೃಷ್ಣ ಕೈ ಹಿಡಿದಿತ್ತು. ಅದಕ್ಕೋಸ್ಕರನೇ ಧರ್ಮಚ ಕಾಮಿಚ ನಾತಿ ಚರಾಮಿ ಅನ್ನುವ ಹಾಗೆ ಧರ್ಮ ಅಂತಕ್ಕಂಥದ್ದು ಜಯಭೀರಿಯನ್ನ ಸಾಧಿಸ್ತು. ಹಾಗೆ ಇಲ್ಲೂ ಕೂಡ ಕೃಷ್ಣನ ಆಗಮನವಾಗಬೇಕು, ಅಧರ್ಮ ಸೋಲ್ಬೇಕು ಅಂದ್ರೆ ಧರ್ಮ ಜಯಿಸ್ಬೇಕಾಗತ್ತೆ, ಧರ್ಮ ಜಯಿಸ್ಬೇಕು ಅಂದ್ರೆ ಕೃಷ್ಣನ ಆಗಮನವಾಗಬೇಕಾಗತ್ತೆ ಅಂತ ಹೇಳಿ ಮಂತ್ರ ಸ್ತೋತ್ರವನ್ನ ಪಠಿಸ್ತಿದ್ದಾರೆ ನಾನಾಚಾರ್ಯಗಳು. ಇದೆಲ್ಲವೂ ಕೂಡ ಏನಿರ್ಬೋದು ಅಂತ ಅನ್ಕೊಳ್ಳುವಷ್ಟರಲ್ಲಿ ಅಲ್ಲಿ ಪುರೋಹಿತರು ಚಾರಿನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಚಾರು ಮತ್ತೆ ಚಾರಿ ಇಬ್ಬರನ್ನ ಕೂಡ ಮದುಮಗಳನ್ನ ಮಂಟಪಕ್ಕೆ ಕರೆತಿರ್ಲಾಗತ್ತೆ. ಈ ಕಡೆ ವೈಶ್ವಾಕ ಮಾನ್ಯತಾ ಅಂತೂ ಜಬರ್ದಸ್ತ್ ಪ್ಲಾನ್ ಮಾಡ್ಕೊಂಡಿದ್ದೆ, ತಮ್ಮ ಪ್ಲಾನ್ ವರ್ಕೌಟ್ ಆಗ್ತದೆ ಅಂತ ಖುಷಿ ಆಗಿದ್ದಾರೆ. ಬಿಕಾಸ್ ಕಿಟ್ಟಿ ಕಿಡ್ನಾಪ್ ಆಗಿರುವುದು ಅವ್ರಿಗೆ ಕನ್ಫರ್ಮ್ ಆಗಿದೆ. ಆದ್ರೆ ನಿಜವಾಗ್ಲೂ ಕಿಟ್ಟಿ ಕಿಡ್ನಾಪ್ ಆಗಿದ್ದೇನೋ ಶ್ರುತಸಿದ್ಧವಾದ ಮಾತು. ಆದ್ರೆ ನಿಜವಾಗ್ಲೂ ಕೂಡ ಕ್ಲೋರೋಫಾರ್ಮ್ ಹಾಕ್ತಿದ್ದಾಗೆ ಅವನಿಗೆ ಪ್ರಜ್ಞೆ ತಪ್ಪದ ಅಥವಾ ಇನ್ನೇನಾದ್ರೂ ಅವ್ರದೇ ಪ್ಲಾನ್ ಉಲ್ಟಾ ಮಾಡೋದಕ್ಕೋಸ್ಕರ ಈ ರೀತಿ ನಟನೆ ಮಾಡ್ತಿದ್ದಾನ ಅಂತ ಅನುಮಾನ ತರಿಸುತ್ತ. ಯಾಕಂದ್ರೆ ಕಿಟ್ಟಿ ಪ್ರಜ್ಞೆ ತಪ್ಪಿದ್ರು ಕೂಡ ಒಂದ್ ರೀತಿಯ ಒಂದು ನಡವಳಿಕೆಯನ್ನ ತೋರಿಸ್ತಾ ಇದ್ರು. ಅದನ್ನ ನೋಡಿ ರೌಡಿಗಳಿಗೂ ಅನುಮಾನ ಬಂತು ಕಿಟ್ಟಿ ಎಚ್ಚರವಾಗಿದ್ದಾನ ಅಂತ. ಆದ್ರೆ ನಂತರ ಅವನು ಎಚ್ಚರ ಆಗದಿದ್ದಾಗ ಅವನಿಗೆ ಎಚ್ಚರ ಆಗಿಲ್ಲ ಅಂತ ಕನ್ಫರ್ಮೇಶನ್ ತಗೊಂಡ್ರು. ಇಡೀ ದಿನ ಅವನು ಎಚ್ಚರ ಆಗಲ್ಲ ಅಂತ. ಹಾಗಿದ್ರೆ ನಿಜವಾಗ್ಲೂ ಅದು ವರ್ಕೌಟ್ ಆಗುತ್ತಾ? ಕಿಟ್ಟಿಗೆ ಆ ಒಂದು ಕ್ಲೋರೋಫಾರ್ಮ್ನ ಕಿಟ್ಟಿ ಮೂಗುಗೆ ಸ್ಮೆಲ್ ಮಾಡ್ಸೋದ್ ಮಾತ್ರಕ್ಕೆ ನಿಜವಾಗ್ಲೂ ಕೂಡ ಕಿಟ್ಟಿ ಪ್ರಜ್ಞಾಹೀನಸ್ಥಿತಿಗೆ ಹೋಗ್ಬಿಟ್ಟ. ಖಂಡಿತವಾಗ್ಲೂ ಅದಕ್ಕೆ ಒಂದು ಟ್ವಿಸ್ಟ್ ಅಂತೂ ಖಂಡಿತ ಸಿಗತ್ತೆ. ಅದರ ಜೊತೆ ಇಲ್ಲಿ ಅಂತರ್ಪಟ ಸರಿಸಬೇಕಾಗಿದೆ. ರಾಮಾಚಾರಿ ಮತ್ತೆ ಚಾರು ನಡುವೆ ಒಂದು ಅಂತರ್ಪಟ ಇದೆ. ಅದ್ರ ಮುಖಾಂತರ ಎಲ್ಲ ರೀತಿಯ ಶಾಸ್ತ್ರಗಳು ಕೂಡ ನಡೀತಾ ಇದೆ. ಬಟ್ ಇಲ್ಲಿ ವೈಶಾಖಗೆ ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ. ಇಲ್ಲಿ ಮಾನ್ಯತಾಗೆ ಏನ್ ಮೇಡಮ್ ನಿಮ್ ಪ್ಲಾನ್ ವರ್ಕೌಟ್ ಆಗುತ್ತಾ ಇಲ್ವಾ ಅಂತಾನೆ ಅನುಮಾನ ಬರ್ತಿದ್ಯಲ್ಲ. ಯಾಕಂದ್ರೆ ಎಲ್ಲ ಮದುವೆ ಕಾರ್ಯಗಳು ಕೂಡ ಸುಸೂತ್ರವಾಗಿ ನಡೀತಾ ಇದೆಯಲ್ಲ, ಇನ್ನೇನು ಮದುವೆ ಕೂಡ ಮುಗ್ದೋಗುತ್ತೆ. ಏನು ಪ್ಲಾನ್ ಕೂಡ ಆಗಲೇ ಇಲ್ಲ, ನಮ್ಮ ಪ್ಲಾನ್ ಉಲ್ಟಾ ಹೊಡಿತು ಅನ್ಸುತ್ತೆ, ಫ್ಲಾಪ್ ಆಯಿತು ಅನ್ಸುತ್ತೆ ಅಂತ ವೈಶಾಖ ಟೆನ್ಷನ್ ಮಾಡಿಕೊಂಡು ಮಾನ್ಯತಾಗಿ ಹೇಳ್ತಿದ್ರೆ ಮಾನ್ಯತಾ ಒಂದು ನಗಿಯನ್ನ ಮಾತ್ರ ಬೀರ್ತಿದ್ದಾರೆ. ಅಂತರ್ಪಟ ಸರಿಯುತ್ತೆ. ಇಲ್ಲಿ ರಾಮಾಚಾರಿ ಚಾರು ನಡುವೆ ಇಬ್ರು ಕೂಡ ಖುಷಿಯಿಂದ ಆರ ಬದಲಾಯಿಸ್ಕೋಬೇಕು. ಅದಕ್ಕೆ ಸರಿಯಾಗಿ ACP ದೇವ್ ತನ್ನ ಕಾನ್ಸ್ಟೇಬಲ್ ಜೊತೆ ಚೌಟ್ರಿಗೆ ಎಂಟ್ರಿ ಕೊಡ್ತಿದ್ದಾಗ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಜೈಶಂಕರ್ ಅವ್ರು ಬಂದಿದ್ರೆ ಏನದು, ಯಾಕೆ ಬಂದಿದ್ರ ಅಂತ ಕೇಳ್ತಿದ್ರೆ ಇಲ್ಲಿರುವುದು ರಾಮಾಚಾರಿ ಅಲ್ಲ ಕಿಟ್ಟಿ ಅಂತಿದ್ದಾರೆ. ಆದ್ರೆ ಯಾರು ಇದನ್ನ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದಕ್ಕೆ ಸರಿಯಾಗಿ ವಿಡಿಯೋ ತೋರಿಸ್ತಾರೆ, ಕಿಟ್ಟಿ ರಾಮಾಚಾರಿಯಾಗಿ ಮನೆಗೆ ಎಂಟ್ರಿ ಕೊಡ್ತಿದ್ದೀನಿ ಅಂತ. ಅದನ್ನ ನೋಡಿದ್ರೆ ಎಲ್ರಿಗೂ ಶಾಕ್ ಆಗುತ್ತೆ. ಚಾರಿ ಇಬ್ರಿಗೂ ಕೂಡ ಯಾರು ಪಕ್ಕಾ ಪ್ಲಾನ್ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ. ಹಾಗಿದ್ರೆ ಇಲ್ಲಿ ಚಾರಿನ ಕಿಟ್ಟಿ ಹೆಸರಲ್ಲಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಮಾನ್ಯತಾ ವೈಶಾಖ ಅಂತೂ ಸೂಪರ್ ನಮ್ ಪ್ಲಾನ್ ವರ್ಕೌಟ್ ಆಯ್ತು ಅಂತ ಖುಷಿ ಪಡ್ತಿದ್ದಾರೆ. ಜೊತೆಗೆ ಮಾನ್ಯತಾ ತಮ್ಮ ನೆಕ್ಸ್ಟ್ ಪ್ಲಾನ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಅದರ ನಡುವೆ ಇಲ್ಲಿ ಚಾರು ತನ್ನ ಗಂಡ ಚಾರಿನ ಕರ್ಕೊಂಡು ಹೋಗೋಕೆ ಅಷ್ಟು ಸುಲಭವಾಗಿ ಬಿಡ್ತಾಳ. ಸಾಕಷ್ಟು ರೀತಿಯಲ್ಲಿ ಪ್ರಶ್ನೆಗಳನ್ನ ಮಾಡಿ ಸಿಡಿದೇಳ್ತಾಳ. ಇದೆಲ್ಲದರ ನಡುವೆ ನಮ್ಮೆಲ್ಲರ ಕಿಟ್ಟಿ ಎಂಟ್ರಿ ಕೊಡ್ತಾನ. ಜಬರ್ದಸ್ತ್ ಎಂಟ್ರಿಯೊಂದಿಗೆ ಮಾನ್ಯತಾ ಪ್ಲಾನ್ ಉಲ್ಟಾ ಹೊಡಿಸ್ತಾನ. ಜೊತೆಗೆ ಮಾನ್ಯತಾ ಕರಾಳ ಮುಖನ ವೈಶಾಖ ಬಣ್ಣನ ಎಲ್ಲರ ಮುಂದೆ ಕೂಡ ಸಾಕ್ಷಿ ಸಮೇತ ಬಟಾಬೈಲ್ ಮಾಡ್ತಾನ. ಸಾಕ್ಷಿ ಸಮೇತ ಬಟಾಬೈಲ್ ಮಾಡಬೇಕು ಅಂತಾನೆ ಮಾನ್ಯತಾ ನಾಟಕಕ್ಕೆ ತಲೆದೂಗಿ ಕಿಟ್ಟಿ ಆ ರೀತಿ ಪ್ರಜ್ಞೆ ತಪ್ಪೋ ಹಾಗೆ ನಟನೆ ಮಾಡಿದ್ನ. ಕಿಟ್ಟಿ ಜಬರ್ದಸ್ತ್ ಎಂಟ್ರಿ ಆಗೋದ್ರ ಮುಖಾಂತರ ಕತೆಗೆ ಭಾರಿ ಟ್ವಿಸ್ಟ್ ಸಿಗತ್ತಾ? ಏನಾಗತ್ತೆ? ಕಿಟ್ಟಿ ಎಂಟ್ರಿ ಆಗತ್ತಾ ಇಲ್ವಾ? ಏನಾಗಬಹುದು? ಅಥವಾ ಚಾರಿನ ಕಿಟ್ಟಿ ಹೆಸರಲ್ಲಿ ಎನ್ಕೌಂಟರೇ ಮಾಡಿಬಿಡ್ತಾರಾ? ತಿಳ್ಕೋಬೇಕು. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಮರಿಬೇಡಿ.